ನಮಸ್ಕಾರ ಸ್ನೇಹಿತರೆ, ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯಲ್ಲೊಂದು ಭಾರಿ ಅಪ್ಡೇಟ್ ಬಂದಿದೆ. ಹೌದು, ಒಟ್ಟಾರೆ 12 ಜಿಲ್ಲೆಗಳ ಸಾವಿರಾರು ಹೆಸರುಗಳನ್ನು ಪಟ್ಟಿಯಿಂದ ನೇರವಾಗಿ ಡಿಲೀಟ್ ಮಾಡಲಾಗಿದೆ. ಇದರ ಕಾರಣವನ್ನು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಿದ್ರೆ ಇದಕ್ಕೆ ಕಾರಣ ಏನು, ಯಾರ ಹೆಸರು ಡಿಲೀಟ್ ಆಗಿದೆ ಮತ್ತು ಆ 12 ಜಿಲ್ಲೆಗಳು ಯಾವುದು ಅನ್ನೋದನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಸರ್ಕಾರ ಇತ್ತೀಚೆಗೆ ಪರಿಶೀಲನಾ ಅಭಿಯಾನ ನಡೆಸಿದ ನಂತರ ಗೃಹಲಕ್ಷ್ಮಿ ಯೋಜನೆಯ ಕೆಲವು ನಿಯಮಗಳನ್ನ ಮತ್ತೆ ಕಠಿಣಗೊಳಿಸಿದೆ. ಇದರಿಂದ 12 ಜಿಲ್ಲೆಗಳ ಹಲವಾರು ಮಹಿಳೆಯರ ಹೆಸರುಗಳನ್ನು ಲಾಭದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಹಾಗಿದ್ರೆ ಕಾರಣಗಳು ಯಾವುದು ಅಂದ್ರೆ, ಮೊದಲನೆಯದಾಗಿ ಸ್ವಂತ ಬೈಕ್, ಕಾರು ಅಥವಾ 2ಕ್ಕಿಂತ ಹೆಚ್ಚು ವಾಹನ ಹೊಂದಿರುವ ಮನೆತನ, ಇನ್ನು ಎರಡನೇದಾಗಿ ಕುಟುಂಬದ ಒಟ್ಟು ಆದಾಯ ಹೆಚ್ಚಿರುವುದು, ಇನ್ನು ಕೊನೆಯದಾಗಿ ಬಡತನ ರೇಖೆಗಿಂತ ಮೇಲಿನ ವರ್ಗಕ್ಕೆ ಸೇರಿದವರು. ಈ 3 ಷರತ್ತುಗಳನ್ನು ಉಲ್ಲಂಘಿಸಿದ ಕುಟುಂಬಗಳ ಹೆಸರುಗಳನ್ನು ಸ್ವಯಂ ವ್ಯವಸ್ಥೆಯೇ ಫಿಲ್ಟರ್ ಮಾಡಿ ಅವರ ಹೆಸರುಗಳನ್ನು ತೆಗೆದುಹಾಕತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಿದ್ರೆ 12 ಜಿಲ್ಲೆಗಳು ಯಾವುದು ಅಂದರೆ ಮೈಸೂರು, ಮಡಿಕೇರಿ, ಹಾಸನ, ಬಳ್ಳಾರಿ, ಬೆಳಗಾವಿ, ಕಲಬುರಗಿ, ವಿಜಯಪುರ, ರಾಯಚೂರು, ತುಮಕೂರು, ಮಂಗಳೂರು, ಶಿವಮೊಗ್ಗ ಮತ್ತು ಚಿತ್ರದುರ್ಗ. ನೀವು ಕೂಡ ಈ ಜಿಲ್ಲೆಯವರಾಗಿದ್ರೆ ನಿಮ್ಮ ಮಾಹಿತಿಯನ್ನು ಈಗಲೇ ಚೆಕ್ ಮಾಡ್ಕೊಳ್ಳಿ ಮತ್ತು ಈ ನಿಯಮಗಳ ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.